కోకోలి నత్తల నుండి సంగ్రహించిన పిఏఎస్ ఆధారంగా తయారు చేయబడిన ఏకైక అంతర్జాతీయ ఫర్టిలైజర్ కోకోలి. ఇది నేల యొక్క pHని స్థిరీకరించి కార్బన్ శాతాన్ని పెంచి అధిక దిగుబడులిస్తుంది. ప్రతిభా బయోటెక్, రైతుల పాలిట ఆత్మబంధువు. ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಭತ್ತದ ಬೆಳೆ ಮತ್ತು ಅದರ ನಿರ್ವಹಣೆಯ ಬಗ್ಗೆ ತಿಳಿಯೋಣ. ಈ ವಿಭಾಗದಲ್ಲಿ ನಾವು ಅಡಿಬರಹವನ್ನು ನೀಡಿದ್ದೇವೆ. ಭತ್ತವು ನೀರಿನಲ್ಲಿ ಮಾತ್ರ ಬೆಳೆಯುವ ಬೆಳೆ. ನಾವು ಅವಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೀಡಿದ್ದೇವೆ, ಏಕೆಂದರೆ ಭತ್ತ ಕಟಾವು ಮಾಡುವ ಬಹುತೇಕ ರೈತರಿಗೆ ಭತ್ತವು ನೀರಿನಲ್ಲಿ ಮಾತ್ರ ಬೆಳೆಯುವ ಬೆಳೆ ಎಂಬ ಅನುಮಾನವಿದೆ. ಹೀಗೆ ಯೋಚಿಸಿ ಬಿತ್ತನೆ, ನಾಟಿ, ಇಳುವರಿ ಬರುವವರೆಗೆ, ಕಟಾವಿನವರೆಗೆ ಗೊತ್ತಿಲ್ಲದೆ ನೀರು ಹಾಯಿಸಿ ಭತ್ತದ ಕೃಷಿ ಮಾಡಿ ನಷ್ಟ ಅನುಭವಿಸುತ್ತಿದ್ದಾರೆ. ಅದಕ್ಕಾಗಿಯೇ ಈ ಅಡಿಬರಹ ಇಟ್ಟುಕೊಂಡಿದ್ದೇನೆ. ಈ ಬಗ್ಗೆ ಪ್ರತಿಯೊಬ್ಬ ರೈತರು ಜಾಗೃತರಾಗಬೇಕು. ಚೀನಾದಂತಹ ದೇಶಗಳಲ್ಲಿ 1 ಎಕರೆ ಭತ್ತದ ಬೆಳೆಯಲ್ಲಿ 60ರಿಂದ 70 ಚೀಲ ಇಳುವರಿ ಬಂದರೆ, ನಮ್ಮ ದೇಶದಲ್ಲಿ 30ರಿಂದ 40 ಮಾತ್ರ. ಸಾಮಾನ್ಯವಾಗಿ 35 ಚೀಲಗಳಿವೆ. 35 ಚೀಲ ಭತ್ತ ಬಂದರೆ ಎಷ್ಟು ಲಾಭ? ಆದ್ದರಿಂದ ನಾವು ಎಲ್ಲೆಲ್ಲಿ ನಷ್ಟವನ್ನು ಎದುರಿಸುತ್ತಿದ್ದೇವೆ, ಅದನ್ನು ಈ ಭತ್ತದ ಬೆಳೆಯಿಂದ ಲಾಭವಾಗಿ ಪರಿವರ್ತಿಸುವುದು ಹೇಗೆ? ಪ್ರತಿಯೊಬ್ಬ ರೈತರು ಈ ನೀರಿನ ನಿರ್ವಹಣೆಗೆ ಮಹತ್ವ ನೀಡಬೇಕು. ಈ ವಿಭಾಗದಲ್ಲಿ ನಾವು ಬಿತ್ತನೆಯಿಂದ ಅಂತಿಮ ಕೊಯ್ಲು ಮಾಡುವವರೆಗೆ ಎಲ್ಲವನ್ನೂ ಕಲಿಯುತ್ತೇವೆ ಎಂದು ಅರ್ಥಮಾಡಿಕೊಳ್ಳಬೇಕು. ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಿ ಮತ್ತು ತಪಾಸಣೆಯ ನಂತರ ಮಾತ್ರ ನೀವು ಖಂಡಿತವಾಗಿಯೂ ಉತ್ತಮ ಇಳುವರಿಯನ್ನು ಪಡೆಯುತ್ತೀರಿ. ಮೊದಲು ಸಸ್ಯವನ್ನು ಹೇಗೆ ಬಿತ್ತಬೇಕು ಮತ್ತು ಬೆಳೆಸಬೇಕು ಎಂದು ನಿಮಗೆ ತಿಳಿದಿದೆಯೇ? ಹಲವು ರೈತರು ಹಲವು ರೀತಿಯಲ್ಲಿ ಭತ್ತ ಬಿತ್ತನೆ ಮಾಡುತ್ತಿದ್ದಾರೆ. ಕೆಲವರು ಶ್ರೀವಿಧಾನದಲ್ಲಿ ಬಿತ್ತನೆ ಮಾಡಿದರೆ, ಕೆಲವರು ಡ್ರಮ್ ಸೀಡರ್ ಮೂಲಕ ಬಿತ್ತನೆ ಮಾಡುತ್ತಿದ್ದಾರೆ. ಕೆಲವರು ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡುತ್ತಾರೆ. ಇನ್ನು ಕೆಲವು ಜನರು ಹಳೆಯ ಸರಳ ವಿಧಾನವನ್ನು ಬಳಸಿ ಬಿತ್ತನೆ ಮಾಡುತ್ತಿದ್ದಾರೆ. ಆದರೆ ಉತ್ತಮ ಇಳುವರಿ ವಿಧಾನವೆಂದರೆ SRI ವಿಧಾನ. ಭತ್ತದ ತಳಿಯೇ ಇರಲಿ, SRI ಪದ್ಧತಿಯಲ್ಲಿ ಬಿತ್ತನೆ ಮಾಡಿ ಉತ್ತಮ ನಿರ್ವಹಣಾ ಪದ್ಧತಿ ಅಳವಡಿಸಿಕೊಂಡರೆ, ತಳಿಯೇ ಇರಲಿ, ಇಳುವರಿ ಚೆನ್ನಾಗಿ ಬರುತ್ತದೆ. 2 ಸಸ್ಯಗಳ ನಡುವೆ ಅಂತರ ಏಕೆ ಇರಬೇಕು ಎಂದು ನಾವು ಕಂಡುಕೊಳ್ಳುತ್ತೇವೆ. ಅದಕ್ಕೂ ಮುನ್ನ ಭತ್ತದ ಗಿಡಗಳನ್ನು ಹೇಗೆ ಬೆಳೆಸಬೇಕು? ಯಾವುದೇ ಗಿಡವಿರಲಿ, ನಾವು ಅದನ್ನು ನೆಲದಲ್ಲಿ ನೆಟ್ಟಾಗ ಅದು ಮೊಳಕೆಯೊಡೆದ ನಂತರ ಅದು 15 ದಿನಗಳವರೆಗೆ ಹೊರಗಿನ ಪ್ರಪಂಚದಿಂದ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ. ಅವು ಅಗತ್ಯವಿಲ್ಲ. ಭತ್ತದ ಗಿಡವು ಬೆಳೆದ ನಂತರ ಅದರ ಬೀಜವು 15 ದಿನಗಳವರೆಗೆ ಬೇರುಗಳಿಗೆ ಅಂಟಿಕೊಳ್ಳುತ್ತದೆ. ನಂತರ ಅದು ಬೇರುಗಳಿಂದ ಆಹಾರವನ್ನು ತೆಗೆದುಕೊಳ್ಳುತ್ತದೆ. ಇದು ಒಂದು ಬೀಜದ ಸೃಷ್ಟಿ. ಅಂದರೆ 15 ದಿನಗಳ ಆಹಾರವು ಆ ಬೀಜದಲ್ಲಿಯೇ ಅಡಗಿರುತ್ತದೆ. ಬೀಜಗಳು ಸಿದ್ಧವಾದಾಗ ಮಾತ್ರ ಅದರಿಂದ ಬರುವ ಗಿಡಕ್ಕೆ ಆಹಾರವಿದೆ. ಹೊರಜಗತ್ತಿನಿಂದ ಏನನ್ನೂ ತೆಗೆದುಕೊಳ್ಳದೆ ಸಸ್ಯವು ತನ್ನಷ್ಟಕ್ಕೆ ತಾನೇ ಆಹಾರವನ್ನು ತೆಗೆದುಕೊಳ್ಳುವಂತಹ ನೈಸರ್ಗಿಕ ವ್ಯವಸ್ಥೆಯಿದೆ. ನಾವು ಮಾಡುವುದೇನೆಂದರೆ, ನಾವು ಸಸ್ಯ ಸಾಮಗ್ರಿಗಳು, ಯೂರಿಯಾ ಮತ್ತು ಇತರ ವಸ್ತುಗಳನ್ನು ಸೇರಿಸುತ್ತೇವೆ. ಅದು ಅಗತ್ಯವಿಲ್ಲ. 15 ದಿನಗಳವರೆಗೆ ಸಸ್ಯಕ್ಕೆ ಹೊರಗಿನ ಪ್ರಪಂಚದ ಯಾವುದೇ ಆಹಾರದ ಅಗತ್ಯವಿಲ್ಲ. ಇದನ್ನು ಭತ್ತದ ಕೃಷಿಯಲ್ಲೂ ಅಳವಡಿಸಬೇಕು. ಕೆಲವರು SRI ವಿಧಾನದಲ್ಲಿ 2 ಕಿಲೋ, ಅಂದರೆ 1 ಎಕರೆಗೆ 2 ಕಿಲೋ ಬೀಜ, 2ರಿಂದ 3 ಕಿಲೋ ಬೀಜ ಹಾಕಿದರೆ ರೈತರು ಡ್ರಮ್ ಸೀಡರ್ ಮೂಲಕ ಹಾಕುತ್ತಾರೆ.
4-5 ಕಿಲೋ ಸೇರಿಸಿ. ಈಗ ರೂಪಾಯಿ ವಿಧಾನ ಅರ್ಥಾತ್ ಹಳೆಯ ವಿಧಾನವನ್ನು ಬಳಸಿ ಹಣ ಮಾಡುವ ಹಾಗೆ ಒಂದು ಸ್ಥಳದಲ್ಲಿ 7-8 ಸಸ್ಯಗಳು ಮೊಳಕೆಯೊಡೆಯುತ್ತವೆ. ಈ ವಿಧಾನವು ಸರಿಯಾಗಿಲ್ಲ. ಈ ವಿಧಾನದಿಂದ ನಿಮಗೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಾಮಾನ್ಯವಾಗಿ ರೂಪಾಯಿ ವಿಧಾನದಲ್ಲಿ ಒಂದೇ ಸ್ಥಳದಲ್ಲಿ 2ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಡಬೇಡಿ. ಒಂದೆಡೆ 1 ಗಿಡ ನೆಟ್ಟರೆ ಹೆಚ್ಚು ಇಳುವರಿ ಸಿಗುತ್ತದೆ. ಇಲ್ಲದಿದ್ದರೆ 2 ನೆಟ್ಟರೆ ಕೈಯಲ್ಲಿ ಗೆಲ್ಲುತ್ತದೆ ಅಷ್ಟು ಗಿಡಗಳನ್ನು ನೆಡಬೇಡಿ. ಈ ರೀತಿಯಾಗಿ ನಾವು ಸಸ್ಯವನ್ನು ಹೇಗೆ ಬೆಳೆಸುವುದು, ಅದನ್ನು ಸುರಕ್ಷಿತವಾಗಿ ತೆಗೆಯುವುದು ಮತ್ತು ಅದನ್ನು ಹೇಗೆ ಕಸಿ ಮಾಡುವುದು ಎಂದು ಕಂಡುಹಿಡಿಯುತ್ತೇವೆ. ಡ್ರಮ್ ಸೀಡರ್ ಅಥವಾ ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡುವ ಮೂಲಕ ಪ್ರತ್ಯೇಕ ನಾಟಿ ಮಾಡುವ ಅಗತ್ಯವಿಲ್ಲ. ಇತ್ತೀಚೆಗೆ ರೈತರಿಗೆ ಕೂಲಿ ಸಮಸ್ಯೆ ಇರುವುದರಿಂದ ಡ್ರಮ್ ಸೀಡರ್ ಅಥವಾ ಟ್ರ್ಯಾಕ್ಟರ್ ಮೂಲಕ ಬಿತ್ತನೆ ಮಾಡಲಾಗುತ್ತದೆ. ಸಸ್ಯಗಳು ಬೆಳೆಯುತ್ತಿರುವ ಬೀಜಗಳನ್ನು 24 ಗಂಟೆಗಳ ಕಾಲ ನೆನೆಸಿಡುತ್ತೇವೆ. ನೆನೆಸುವಾಗ ಪ್ರತಿ ಕೆಜಿ ಬೀಜಗಳಿಗೆ 10 ಗ್ರಾಂ ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನು ಸೇರಿಸಬೇಕು. 1 ಕೆಜಿ ಬೀಜಗಳಿಗೆ 10 ಗ್ರಾಂ ನೀರಿನಲ್ಲಿ ಬೆರೆಸಿ 24 ಗಂಟೆಗಳ ಕಾಲ ನೆನೆಸಿಡಬೇಕು. ಅದರ ನಂತರ ಬೀಜಗಳನ್ನು ಬಿತ್ತಲು ಚಾಪೆಯನ್ನು ತಯಾರಿಸಲಾಗುತ್ತದೆ. ಹೆಚ್ಚಿನ ರೈತರು ಬಿತ್ತನೆ ಬೀಜಗಳಿಗೆ ಸಹ ಭೂಮಿಯ ಸ್ವಲ್ಪ ಭಾಗದಲ್ಲಿ ಮಣ್ಣನ್ನು ಮೃದುಗೊಳಿಸಿ ಮತ್ತು ಮೊಳಕೆಯೊಡೆದ ಬೀಜಗಳನ್ನು ಸಿಂಪಡಿಸುತ್ತಾರೆ. ಇದನ್ನು ಮಾಡುವ ಅಗತ್ಯವಿಲ್ಲ. ಅವುಗಳ ಮೇಲೆ ಬೆಳೆದ ನಂತರ ಮತ್ತು ಕಸಿ ಮಾಡಿದ ನಂತರ ಸಸ್ಯಗಳನ್ನು ಚಾಪೆಯಿಂದ ಸಂರಕ್ಷಿತವಾಗಿ ತೆಗೆಯಬಹುದು. ನಾವು ಯಾವುದೇ ಬಾರ್ಲಿಯನ್ನು ಬಗ್ಗಿಸದೆ ಅಥವಾ ಮುರಿಯದೆ ತೆಗೆದುಹಾಕಬಹುದು. ಈ ಬೇರಿನೊಂದಿಗೆ ಭತ್ತದ ಕಾಳು ಕೂಡ ಬರುತ್ತದೆ. ನೆಲವನ್ನು ಮೃದುವಾಗಿ ಇಡಲು ಅಗತ್ಯವಿಲ್ಲದ ರೀತಿಯಲ್ಲಿ ಇದನ್ನು ಮಾಡಬೇಕು. ಸಾಮಾನ್ಯವಾಗಿ ನಮ್ಮ ಹೊಲದಲ್ಲಿಯೇ ಒಂದು ಮೂಲೆಯಲ್ಲಿ 1 ಕಿಲೋ, 3 ಕಿಲೋ ಅಥವಾ 6 ಕಿಲೋ ಬೀಜಗಳನ್ನು ಬಿತ್ತುತ್ತಿದ್ದೇವೆ. ಅದರ ಪ್ರಕಾರ ಜಾಗ ಮಾಡಿದ ನಂತರ ಅದರ ಮೇಲೆ ಮಣ್ಣು, ಎರೆಹುಳು ಅಥವಾ ಪ್ರಾಣಿಗಳ ಸಗಣಿ, ಚೆನ್ನಾಗಿ ಕೊಳೆತ ಹಸುವಿನ ಸಗಣಿ, ಚೆನ್ನಾಗಿ ಕೊಳೆತ ಪ್ರಾಣಿಗಳ ಸಗಣಿ, ಸಾಧ್ಯವಾದರೆ ಕೊಕೋಪಿಟ್ ಇವೆಲ್ಲವನ್ನೂ ಬೆರೆಸಿ 3-4 ಇಂಚುಗಳ ಚಾಪೆಯನ್ನು ಹರಡುತ್ತೇವೆ. ಅದರ ನಂತರ ತಯಾರು ಮಾಡಬೇಕು. ಭತ್ತದ ಕಾಳುಗಳನ್ನು 24 ಗಂಟೆ ನೆನೆಸಿಟ್ಟಿದ್ದೇವೆ. ಮೊಳಕೆಯೊಡೆಯಲು ಬೀಜಗಳನ್ನು 24 ಗಂಟೆಗಳ ಕಾಲ ನೆನೆಸಲಾಗುತ್ತದೆ. ಅದನ್ನು ಹೊರತೆಗೆದು ಒಣ ಗೋಣಿಚೀಲದಲ್ಲಿ ಹಾಕಿ ಕಟ್ಟಿ ಅದರ ಮೇಲೆ ಭಾರ ಹಾಕಿ ಒಣಗಲು ಬಿಡಿ. ಮೊಳಕೆಯೊಡೆಯಲು ಮೊಳಕೆಯೊಡೆದ ಬೀಜಗಳನ್ನು ಸಿದ್ಧಪಡಿಸಿದ ಚಾಪೆಯ ಮೇಲೆ ಸಿಂಪಡಿಸಬೇಕು. ಅದರ ನಂತರ ಅದರ ಮೇಲೆ ತಿಳಿ ಮತ್ತು ತೆಳುವಾದ ಪದರದಲ್ಲಿ ಮತ್ತೆ ನಾವು ಮಣ್ಣು, ಕಾಂಪೋಸ್ಟ್, ಕೋಕೋ ಪಿಟ್ನಿಂದ ತಯಾರಿಸಿದ ಮಿಶ್ರಣವನ್ನು ಸಿಂಪಡಿಸಿ. ನಂತರ ಫಿಲ್ಟರ್ ಮಾಡಿದ ನೀರನ್ನು ಸಿಂಪಡಿಸಿ ಮತ್ತು ಅದರ ಮೇಲೆ ಭತ್ತದ ಹುಲ್ಲನ್ನು ಸಿಂಪಡಿಸಿ. ಆದ್ದರಿಂದ ಪಕ್ಷಿಗಳು ಬೀಜಗಳನ್ನು ತಿನ್ನಬಹುದು. ಬೀಜಗಳು ಮೊಳಕೆಯೊಡೆದ ತಕ್ಷಣ ಹುಲ್ಲು ತೆಗೆಯಿರಿ. ಈಗ ನಾವು ನೀರನ್ನು ಕೂಡ ಸೇರಿಸಬಹುದು. ಸಾಮಾನ್ಯವಾಗಿ ಅವರಿಗೆ ನೀರಿನ ಅಗತ್ಯವಿಲ್ಲ. 1ನೇ ದಿನದಿಂದ ನಾವು ದೊಡ್ಡ ಜಗ್ನಿಂದ ನೀರನ್ನು ಸಂಪೂರ್ಣವಾಗಿ ಚಿಮುಕಿಸಬಹುದು. ನಾವು 12ರಿಂದ 15 ದಿನ ವಯಸ್ಸಿನ ಸಸ್ಯಗಳನ್ನು ಮಾತ್ರ ಕಸಿ ಮಾಡಬೇಕು. 15 ದಿನಗಳ ನಂತರ ಪ್ರತಿ 1 ದಿನ ವಿಳಂಬಕ್ಕೆ ಇಳುವರಿ 1 ಚೀಲದಿಂದ ಕಡಿಮೆಯಾಗುತ್ತದೆ. ಪ್ರತಿ 1 ದಿನದ ವಿಳಂಬಕ್ಕೆ ಇಳುವರಿಯು 1 ಚೀಲದಿಂದ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಭತ್ತದಲ್ಲಿ ಕಡಿಮೆ ಬೆಳೆ, ಕಡಿಮೆ ಇಳುವರಿಗೆ ಕಾರಣವೆಂದರೆ ನಾವು ಬೀಜಗಳನ್ನು ಮೊಳಕೆ ಬಂದ 25ರಿಂದ 30 ದಿನಗಳ ನಂತರ ನಾಟಿ ಮಾಡುತ್ತೇವೆ. ಇದು ದೊಡ್ಡ ತಪ್ಪು. ಇದು ನಾವು ಮಾಡುವ ದೊಡ್ಡ ತಪ್ಪು. ಏಕೆಂದರೆ ನಾವು ಕಸಿ ಮಾಡುವಾಗ ಸಸ್ಯವು ಅದನ್ನು ಹಿಡಿದಿಡಲು ಸಾಕಷ್ಟು ದೊಡ್ಡದಾಗಿರಬೇಕು ಎಂದು ನಾವು ಭಾವಿಸುತ್ತೇವೆ. ಅದು ಸಾಕು, ಕೈಗೆ ಬರಬೇಕು. ನಾವು ಹೀಗೆ ಯೋಚಿಸುತ್ತೇವೆ. ನಮ್ಮ ಅನುಕೂಲಕ್ಕಾಗಿ ನಾವು ಹೀಗೆ ಮಾಡುತ್ತಿದ್ದೇವೆ. ಅನೇಕ ರೈತರಿಗೆ ಹೇಳಿ, ಸಣ್ಣ ಗಿಡಗಳನ್ನು ಬೆಳೆಸುವುದು ಕಷ್ಟ. ಪ್ರತಿಯೊಬ್ಬ ರೈತರು ಉತ್ತಮ ಇಳುವರಿ ಬರಬೇಕಾದರೆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು ಎನ್ನುತ್ತಾರೆ. ಆದ್ದರಿಂದ
ನಾಟಿ ಮಾಡಿದ 15 ದಿನಗಳ ಮೊದಲು ನಾಟಿ ಮಾಡಬೇಕು. ಪ್ರತಿಯೊಬ್ಬ ರೈತರು ಇದನ್ನು ಅನುಷ್ಠಾನಗೊಳಿಸಬೇಕು. ಸಾಧ್ಯವಾದರೆ ಚಾಪೆಯನ್ನು ತಯಾರಿಸುವಾಗ ಟ್ರೈಕೋಡರ್ಮ ವಿರಿಡಿ ಮತ್ತು ಸ್ಯುಡೋಮೋನಸ್ಗೆ ಸಿಂಪಡಿಸಿ ನೀರಿನೊಂದಿಗೆ ಬೆರೆಸುವ ಮೂಲಕ ಅಥವಾ ನೀರನ್ನು ಸಿಂಪಡಿಸುವ ಸಮಯದಲ್ಲಿ ಸಿಂಪಡಿಸಿ. ಇವುಗಳನ್ನು ಮಿಶ್ರಣವನ್ನು ತಯಾರಿಸುವ ಸಮಯದಲ್ಲಿ ನೀಡಬಹುದು. ಇದು ಸಸ್ಯಗಳನ್ನು ಆರೋಗ್ಯಕರವಾಗಿರಿಸುತ್ತದೆ. ಮೊಳಕೆಯೊಡೆಯುವ ಸಮಯದಿಂದ ಸಸ್ಯವು ರೋಗನಿರೋಧಕತೆಯನ್ನು ಹೊಂದಿರುತ್ತದೆ. ಈ ರೀತಿಯಾಗಿ ಮೊಳಕೆ ಬೆಳೆಯಬೇಕು. ಈಗ ನಾವು ಹೇಗೆ ಮಾಡಬೇಕು? ಅನೇಕ ರೈತರು ತಮ್ಮ ಸ್ವಂತ ಇಚ್ಛೆಯಂತೆ ಟ್ರ್ಯಾಕ್ಟರ್ ಬಳಸಿ ಇದನ್ನು ಮಾಡುತ್ತಾರೆ. ಅದು ಕೂಡ ತಪ್ಪು. ಏಕೆಂದರೆ ಮಣ್ಣನ್ನು ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ, ಮೊಣಕಾಲುಗಳ ಒಳಗೆ ತನಕ ಅಗೆಯುವ ಮೂಲಕ ಪೋಷಕಾಂಶಗಳಾದ ಮೇಲಿನ ಹಂತದಲ್ಲಿ ಮೇಲಿನಿಂದ 8 ಇಂಚುಗಳವರೆಗೆ ಪೋಷಕಾಂಶಗಳು ಇರುತ್ತವೆ. ಅವನಿಗಿಂತ ಕೆಳಗಿಲ್ಲದವರೆಲ್ಲರೂ ಕೆಳಗಿಳಿಯುತ್ತವೆ. ನಾವು 13 ಇಂಚುಗಳಷ್ಟು ಕೆಳಗೆ ಏನನ್ನೂ ಮಾಡಬಾರದು. ಅದೇ ಪ್ರಮಾಣದ ಶಕ್ತಿಯನ್ನು ಮಾಡಬೇಕು. ನಾವು 10 ಇಂಚುಗಳವರೆಗೆ ಮಾತ್ರ ಕಾಯಬೇಕು. ಚಪ್ಪಟೆಯಾದ ನಂತರ ಪ್ರತಿ ರೈತರು ಅವಲಂಬಿಸಿರುವ ಮುಖ್ಯ ವಿಷಯವೆಂದರೆ ಅದನ್ನು ನೆಲಸಮ ಮಾಡುವುದು. ಒಂದು ಮೂಲೆಯಲ್ಲಿ ಸಂಗ್ರಹಿಸಿದ ನೀರಿನ ಪ್ರಮಾಣವು ಎಲ್ಲ ರೈತರ ಇತರ ಮೂಲೆಗಳಲ್ಲಿಯೂ ಅದೇ ಪ್ರಮಾಣದ ನೀರಾಗಿರಬೇಕು ಮತ್ತು ಅದೇ ಪ್ರಮಾಣದ ನೀರು ಮಧ್ಯದಲ್ಲಿಯೇ ಇರಬೇಕು. ಇದು ಜಮೀನಿನ ಉದ್ದಕ್ಕೂ ಹೀಗೆಯೇ ಇರಬೇಕು. ಇದು ಒಂದು ಸ್ಥಳದಲ್ಲಿ ಹೆಚ್ಚು ಮತ್ತು ಇನ್ನೊಂದು ಸ್ಥಳದಲ್ಲಿ ಕಡಿಮೆ ಇರಬಾರದು. ಈ ಬಗ್ಗೆ ಕಾಳಜಿ ವಹಿಸಬೇಕು. ನೀವು ಅರ್ಧ ಎಕರೆ ಅಥವಾ ಅಡಿ ಎಕರೆ ಹೇಗೆ ಮಾಡುತ್ತೀರಿ ಅದು ಗೊತ್ತಿಲ್ಲ. ಆದರೆ ಇದು ಸಂಪೂರ್ಣವಾಗಿ ಉತ್ತಮವಾಗಿರಬೇಕು. ಪ್ರತಿಯೊಬ್ಬ ರೈತರು ಈ ಬಗ್ಗೆ ಗಮನ ಹರಿಸಬೇಕು. ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡರೂ ನೀವು ಪ್ರಯತ್ನ ಮಾಡಿದ ನಂತರ ಭೂಮಿಯು 4 ಮೂಲೆಗಳಲ್ಲಿ ಸಮತಟ್ಟಾಗಿರಬೇಕು. ಮಧ್ಯದಲ್ಲಿ ಅಂದರೆ ಇಡೀ ಹೊಲವು ಸಮತಟ್ಟಾಗಿರಬೇಕು. ಎಲ್ಲಿಯೂ ಯಾವುದೇ ಹಳ್ಳ ಅಥವಾ ಎತ್ತರ ಇರಬಾರದು. ಇಡೀ ಕ್ಷೇತ್ರವು ಸಮತಟ್ಟಾಗಿರಬೇಕು. ಇದನ್ನು ನೋಡಬೇಕು. ಈ ನಂತರ ಮಾಡಲು SRI ಪದ್ಧತಿಯಂತೆ 1 ಹೆಜ್ಜೆ ಅಂತರ ಕಾಯ್ದುಕೊಂಡು ಕಟಾವು ಮಾಡಬೇಕು. ಎಂದಿನಂತೆ ಧರ್ಮ ಪದ್ಧತಿಯಂತೆ ಡ್ರಮ್ ಸೀಡರ್ ಮೂಲಕ ಬಿತ್ತನೆ ಮಾಡುತ್ತೇವೆ ಮತ್ತು ಟ್ರ್ಯಾಕ್ಟರ್ ವಿಧಾನದಿಂದ ಉಳುಮೆ ಮಾಡುವ ಅಗತ್ಯವಿಲ್ಲ. ನಾಟಿ ಮಾಡುವ ಸಮಯದಲ್ಲಿ 15 ದಿನ ವಯಸ್ಸಿನ ಸಸ್ಯದ ಎತ್ತರವು ಹೆಚ್ಚು ಇರುವುದಿಲ್ಲ. ಅದು ಗರಿಷ್ಠ 4 ಇಂಚುಗಳಷ್ಟು ಇರುತ್ತದೆ. ಇದು 3 ರಿಂದ 4 ಇಂಚು ಇರಬಹುದು. ನಾಟಿ ಮಾಡುವಾಗ ಹೆಚ್ಚು ನೀರು ಇರಬಾರದು. ನಾವು ಭೂಮಿಯನ್ನು ಅಡಕಗೊಳಿಸಿ ಅದನ್ನು ಸಮತಟ್ಟಾದ ನಂತರ ನಾವು ಮೊದಲು ಹೇಳಿದಂತೆ ಸಮತಟ್ಟಾದ ಭೂಮಿಯ ಮೇಲೆ ಜೈವಿಕ ನಿಯಂತ್ರಕಗಳನ್ನು ಸೇರಿಸಿ 500 ಕೆಜಿ ಪ್ರಾಣಿಗಳ ಸಗಣಿಯನ್ನು ಸಾವಯವ ಗೊಬ್ಬರಗಳನ್ನು ಸಿಂಪಡಿಸಬೇಕು. ಬಿತ್ತನೆ ಮಾಡುವ ಮೊದಲು ಅದನ್ನು ಸಿಂಪಡಿಸಬೇಕು. ನೆಲಸಮಗೊಳಿಸಿದ ಮೊದಲು ಸಮತಟ್ಟ ಮಾಡಿದ ನಂತರ ಅಲ್ಲ. ಸಂಪೂರ್ಣವಾಗಿ ಸಮತಟ್ಟಾದ ನಂತರ 10 ದಿನ ಮುಂಚಿತವಾಗಿ ನೀವು ತಯಾರಿಸಿದ್ದನ್ನು ಬಿತ್ತುವ ದಿನ ಈ ಸಾವಯವ ಗೊಬ್ಬರಗಳನ್ನು ಮತ್ತು ಜೈವಿಕ ನಿಯಂತ್ರಕಗಳನ್ನು 500 ಕೆಜಿ ಇವೆರಡನ್ನೂ ಒಂದೇ ದಿನದಲ್ಲಿ ಮಾಡಿ. ಬಿತ್ತನೆಯ ದಿನವು 500 ಕೆಜಿಯಷ್ಟು ಪ್ರಾಣಿಗಳ ಸಗಣಿಗೆ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಸೇರಿಸುವ ಮೂಲಕ ಪ್ರಮಾಣವನ್ನು ಹೆಚ್ಚಿಸಿ. ಬಲದಿಂದ ಮಟ್ಟ ಹಾಕೋಣ. ನಂತರ ನಾಟಿ ಮಾಡುವ ಮೊದಲು ಈ ಸಿದ್ಧಪಡಿಸಿದ ಪ್ರಾಣಿಗಳ ಸಗಣಿ ಮಿಶ್ರಣವನ್ನು ಸಿಂಪಡಿಸಲಾಗುತ್ತದೆ. ಈ ಸಿಂಪರಣೆಯಿಂದ ಸಾವಯವ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳಂತಹ ಸೂಕ್ಷ್ಮಾಣುಜೀವಿಗಳು ಇಡೀ ಹೊಲದಲ್ಲಿ ಹರಡಿ ಎಲ್ಲ ರೀತಿಯ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡುತ್ತವೆ. ಸಾವಯವ ಗೊಬ್ಬರವನ್ನು ನೀಡುತ್ತಿದ್ದಾರೆ. ನೆಲದಲ್ಲಿ ಉಳಿದಿರುವ ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಮರುಬಳಕೆ ಮಾಡಲಾಗುತ್ತದೆ. ಈ ಕಾರಣದಿಂದಾಗಿ ಮುಂದಿನ ಹಂತಗಳಲ್ಲಿ ನಾವು ಕೀಟಗಳನ್ನು ಹೊಂದಿರುವುದಿಲ್ಲ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸುವ ಅಗತ್ಯವಿಲ್ಲ. ಈ 500 ಕೆಜಿ ಪ್ರಾಣಿಗಳ ಸಗಣಿಯಿಂದ ನಾವು ಅದ್ಭುತ ಕೆಲಸ ಮಾಡಬಹುದು. ಪ್ರತಿ ಬೆಳೆಯಲ್ಲಿಯೂ ಇದನ್ನು ಮಾಡಬೇಕು. ಅದೇ ರೀತಿ ಭತ್ತದ ನಾಟಿ ಮಾಡುವ ಸಮಯದಲ್ಲಿ 12 ರಿಂದ 15 ದಿನದ ಸಸಿಗಳನ್ನು ತೆಗೆದುಕೊಂಡು ಪ್ರತಿ ಗಿಡದ ನಡುವೆ 1 ಹೆಜ್ಜೆ ಅಂತರವಿರುತ್ತದೆ. ಕಡಿಮೆ ನೀರು ಇರಬೇಕು. ಬಹಳ ಕಡಿಮೆ ಅಂದರೆ ನಗಣ್ಯ. ಬೇಯಿಸಿದ ನಂತರ ನೀರು ಸೇರಿಸಿ
ಮತ್ತು ಒಣಗಿದ ನಂತರ ನೀವು ರೂಪಾಯಿ ಮಾಡಬಹುದು. ನೀರಿನ ಅವಶ್ಯಕತೆ ಇರುವುದಿಲ್ಲ. ನಾಟಿ ಮಾಡಿದ ನಂತರ 2-3 ದಿನಗಳವರೆಗೆ ನೀರು ಹಾಕುವುದು ಮಾಡಬಾರದು. ಏಕೆಂದರೆ ನೀವು ನೆಲದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಬದುಕಲು ಬಯಸಿದರೆ ನಂತರ ನೀರು ಕೊಡಬೇಡಿ. ಇದರ ನಂತರ 1 ಇಂಚುಗಿಂತ ಹೆಚ್ಚು ನೀರನ್ನು ಕೊಡಬೇಡಿ. ಹೆಚ್ಚು ನೀರು ಕೊಟ್ಟರೆ ಏನಾಗುತ್ತದೆ? ಇದು ಈಗ ತಿಳಿಯಲಿದೆ. ನಮಗೆ ಇದು ಅಭ್ಯಾಸವಾಗಿ ಹೋಗಿದ್ದು, ಹೊಸದಾಗಿ ಬೇಸಾಯಕ್ಕೆ ಬರುವವರಿಗೆ ಭತ್ತ ಎಂದರೆ ನೀರು, ಭತ್ತ ಎಂದರೆ ಯೂರಿಯಾ. ನೀರು ಮತ್ತು ಯೂರಿಯಾ ಇವೆರಡೂ ಇದ್ದರೆ ಭತ್ತ ಬೆಳೆಯಬಹುದು. ನೀವು ಹಾಗೆ ಯೋಚಿಸುತ್ತೀರಾ? ಇಲ್ಲ, ಭತ್ತ ನೀರಿನಲ್ಲಿ ಮಾತ್ರ ಬೆಳೆಯುವ ಬೆಳೆಯಲ್ಲ. ನೀರಿನಲ್ಲಿಯೂ ಭತ್ತ ಬೆಳೆಯಬಹುದು. ಭತ್ತವು ಕೇವಲ ನೀರಿನಲ್ಲಿ ಬೆಳೆಯುವ ಬೆಳೆಯಲ್ಲ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಅಧಿಕ ನೀರು ಬಂದರೂ ಬೆಳೆ ಉಳಿಯುತ್ತದೆ, ಆದರೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗಿಲ್ಲ. ಎಲ್ಲ ಸಸ್ಯಗಳು ಮತ್ತು ಮರಗಳಂತೆ ಭತ್ತವನ್ನು ಸಹ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ತೇವಾಂಶವಿದ್ದರೆ ಮಾತ್ರ ಬೆಳೆಯಬಹುದು. ಬರೀ ತೇವಾಂಶವಿದ್ದರೂ ಸಾಕು. ಯಾವುದೇ ಸಮಯದಲ್ಲಿ ಭತ್ತಕ್ಕೆ ಹೆಚ್ಚುವರಿ ನೀರು ಕೊಡುವ ಅಗತ್ಯವಿಲ್ಲ. ಈ ಕಾರಣದಿಂದಾಗಿ ನೀರು ಹಾಕುವ ವಿಧಾನವು ಅಸ್ತಿತ್ವಕ್ಕೆ ಬಂದಿದೆ. ಕಳೆ ಸಹಿಸದೆ ಕಳೆ ತೆಗೆಯಲು ಗದ್ದೆಗೆ ನೀರು ತುಂಬಿಸಿ, ಕಳೆ ಬಾರದಂತೆ ಕೂಲಿ ಕಾರ್ಮಿಕರನ್ನು ಕುಗ್ಗಿಸಿ ನೀರಿನಲ್ಲಿ ಬೆಳೆಯುವ ಬೆಳೆಯಂತೆ ಭತ್ತವನ್ನು ಮಾಡಿದ್ದಾರೆ. ಇದು ಅದರ ಫಲಿತಾಂಶ. ಅರ್ಥಾತ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಕಳೆ ಬೆಳೆಯುವುದನ್ನು ತಡೆಯಲು ಭತ್ತವನ್ನು ನೀರಿನಲ್ಲಿ ಇಡುವ ಮೂಲಕ ಇದನ್ನು ಮಾಡಲಾಯಿತು. ಅಂತಿಮವಾಗಿ ಭತ್ತವು ನೀರಿನಲ್ಲಿ ಮಾತ್ರ ಉಳಿಯುತ್ತದೆ. ಭತ್ತದ ಬೆಳೆಯಲ್ಲಿ 24 ಗಂಟೆ ನೀರು ಇರಬೇಕು. ಹಾಗೆ ಅರ್ಥ ಮಾಡಿಕೊಳ್ಳಿ. ಆದರೆ ಇಲ್ಲ, ಭತ್ತವು ಎಲ್ಲ ಬೆಳೆಗಳಂತೆ ಮಣ್ಣಿನಲ್ಲಿ ತೇವಾಂಶವಿದ್ದರೆ ಅದು ಉತ್ತಮ ಇಳುವರಿಯನ್ನು ನೀಡುತ್ತದೆ. ಹೆಚ್ಚು ನೀರು ಅಗತ್ಯವಿಲ್ಲ. ಆದ್ದರಿಂದ ಪ್ರತಿ ಬಾರಿಯೂ 3-4 ಇಂಚು ನೀರು ಕೊಡಬೇಡಿ. ಮೊದಲ ಸಲ ಭತ್ತ ಬಿತ್ತುವಾಗ 2-3 ಇಂಚು ನೀರು ಸಾಕು. ಮೊದಲ ನೀರಿನಂತೆಯೇ ಎರಡನೇ ಬಾರಿಗೆ ನೀರು ಹಾಕುವುದು ಸಂಪೂರ್ಣ ಒಣಗಿದ ನಂತರ 2-3 ದಿನಗಳ ನಂತರವನ್ನು ನೀಡಬೇಕು. ಹೀಗೆ ಸತತವಾಗಿ ಮಾಡಿದರೆ ಉತ್ತಮ ಇಳುವರಿ ಸಿಗುತ್ತದೆ. ಏಕೆಂದರೆ ನೀರಿನ ಕಾರಣದಿಂದಾಗಿ ಆಮ್ಲಜನಕವು ಬೇರುಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. 3-4 ಇಂಚು ನೀರಿನೊಂದಿಗೆ ಬೇರುಗಳು ಗಾಳಿಯ ಪ್ರವೇಶವನ್ನು ಹೇಗೆ ಪಡೆಯುತ್ತವೆ? ಇಷ್ಟೇ ಅಲ್ಲ, ಒತ್ತುವರಿಯಾದ ಮೇಲೆ ನೀರು ಕೊಡುತ್ತೇವೆ. ಭತ್ತದ ಕಾಂಡವರೆಗೂ ನೀರು ಕೊಡುತ್ತೇವೆ. ಈ ರೀತಿಯಾಗಿ ಅದು ಹೆಚ್ಚಾಗುತ್ತದೆ. ನಾವು ಎಷ್ಟು ತಪ್ಪು ಮಾಡುತ್ತಿದ್ದೇವೆ? ನೀರಿನ ನಿರ್ವಹಣೆಯಲ್ಲೂ ನಾವು ನಮ್ಮ ಉದ್ದೇಶವನ್ನು ನಮ್ಮ ಕೈಯಿಂದಲೇ ಕಡಿಮೆ ಮಾಡಿಕೊಳ್ಳುತ್ತಿದ್ದೇವೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ನೀರಿನಿಂದ ನೆನೆಸುವಾಗ 6-8 ದಿನಗಳ ಅಂತರವನ್ನು ಇಟ್ಟುಕೊಳ್ಳಬೇಕು. ನೀರು ಕೊಟ್ಟರೂ ಜಾಸ್ತಿ ಕೊಡಬೇಡಿ. 1-2 ಇಂಚು ನೀರು ಮಾತ್ರ ನೀಡಿ. 6ನೇ ಅಥವಾ 7ನೇ ದಿನ ಮತ್ತೆ ಕೊಡಿ. ಹೀಗೆ ಮಾಡುವುದರಿಂದ ಈ ವಿಧಾನದಿಂದ ನಮ್ಮ ಇಳುವರಿ ಹೆಚ್ಚುತ್ತದೆ. ಈಗ ನಾಟಿ ಮಾಡಬಹುದಾದ ಗಿಡಗಳನ್ನು 12-15 ದಿನಗಳಲ್ಲಿ ನಾಟಿ ಮಾಡುವುದರಿಂದ ಹೆಚ್ಚಿನ ಇಳುವರಿ ಬರುತ್ತದೆ. ನಾನು ಇದನ್ನು ಹೇಳುತ್ತಿದ್ದೇನೆ ಏಕೆಂದರೆ ಸಸ್ಯಗಳು ಚಾಪೆಯಿಂದ ಹೊರಬರುವಾಗ ಹೆಚ್ಚು ಬೇರುಗಳನ್ನು ಹೊಂದಿರುವುದಿಲ್ಲ. ನಮ್ಮನ್ನು ಹೊರಗೆ ಕರೆದುಕೊಂಡು ಹೋಗುವ ಸಮಯದಲ್ಲೂ ನಾನು ಹೇಳಿದಂತೆ ಚಾಪೆಯಿಂದ ಗಿಡವನ್ನು ತೆಗೆಯುವಾಗ ಚಿಕ್ಕ ಗಿಡವು ಮುರಿಯದೆ ಕೈಗೆ ಬರುತ್ತದೆ. ಇದರಿಂದಾಗಿ ಭತ್ತದ ಕಾಳುಗಳು ಹೊರಬರುತ್ತವೆ. ಸರಿಯಾದ ಅವಧಿಯು 12 ದಿನಗಳು. 12 ದಿನ ವಯಸ್ಸಿನ ಗಿಡಗಳನ್ನು ಮಾತ್ರ ಕಸಿ ಮಾಡಿ, ಅದು ಉಳಿಯುತ್ತದೆ. ಹೊರತೆಗೆದ ಹಣ ಸಂಪಾದಿಸಿ ಸಾಕಷ್ಟು ಇಳುವರಿ ಬರಲಿದೆ. ಆದ್ದರಿಂದ ಕಸಿ ಮಾಡಿದ ನಂತರ ಸಸ್ಯದ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ಭತ್ತ ಮೊಳಕೆಯೊಡೆದ ಸಮಯದಿಂದ ಹೊಸ ಎಲೆಗಳ ಲಕ್ಷಣವೆಂದರೆ 20-25 ದಿನಗಳಲ್ಲಿ ಹೊಸ ಎಲೆಗಳು ಬರಲು ಪ್ರಾರಂಭಿಸುತ್ತವೆ. ಆದರೆ ನಾವು ಈ ಸಮಯದಲ್ಲಿ ನಾಟಿ ಮಾಡಲು ಪ್ರಾರಂಭಿಸುತ್ತೇವೆ. ಅದು ತಪ್ಪು. ಎಲೆಗಳು ಕಾಣಿಸಿಕೊಂಡ ನಂತರ ನೀವು ಅದನ್ನು ಕಸಿ ಮಾಡಲು ಸಾಧ್ಯವಿಲ್ಲ. ಅದು ಹುಲ್ಲಿನಂತೆ ಬೆಳೆಯುತ್ತದೆ. ಆದರೆ ನಾಟಿ ಮಾಡಿದ 12 ದಿನಗಳ ನಂತರ ಮೊಳಕೆಯೊಡೆದ 20 ದಿನಗಳಲ್ಲಿ ಹೊಸ ಎಲೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಅಷ್ಟೇ ಅಲ್ಲ, ನಾಟಿ ಮಾಡಿ 12 ದಿನ ಕಳೆದರೂ
ಒಂದು ಬೇರು ಕೂಡ ಒಡೆಯುವುದಿಲ್ಲ. ಮೊಳಕೆ ತಕ್ಷಣವೇ ರೂಪುಗೊಳ್ಳುತ್ತದೆ. ಸಂಪೂರ್ಣ ಬೇರುಗಳೊಂದಿಗೆ ಅದರ ಜೀವನ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. 12 ದಿನೆಯ ಹಳೆಯ ಸಸ್ಯ ಅಥವಾ 25 ದಿನಗಳ ಹಳೆಯ ಸಸ್ಯವನ್ನು ಕಸಿ ಮಾಡುವ ಮೂಲಕ ನಾನು ಹೇಳಿದಂತೆ ಯಾವ ಸಸ್ಯವು ಬದುಕಲು ಸಾಧ್ಯವಾಗುತ್ತದೆ ಎಂದು ನೀವು ಪರಿಗಣಿಸಬೇಕು. ಸರಿ, ಇದನ್ನು ಪ್ರಯತ್ನಿಸಿ ಮತ್ತು 1 ಎಕರೆಯಲ್ಲಿ ಇಳುವರಿ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ನಾನು ಹೇಳಿದಂತೆ ನೀರಿನ ನಿರ್ವಹಣೆ ಅದೇ ರೀತಿ ಮಾಡಿ. 12 ದಿನಗಳಲ್ಲಿ ಭತ್ತದ ಸಸಿಯನ್ನು ನಾಟಿ ಮಾಡಿ. ನಂತರ ಇಳುವರಿ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನು ನೋಡಿ. ಈ ಎಲ್ಲಾ ವಿಧಾನಗಳನ್ನು ಮಾಡದೆ ನಾವು ಸಸ್ಯದ ಮೇಲೆ ಎಲ್ಲಾ ರೀತಿಯ ಒತ್ತಡವನ್ನು ಹಾಕುತ್ತೇವೆ. ಸಸ್ಯ ಬೆಳವಣಿಗೆಯ ದಿಕ್ಕನ್ನು ಬದಲಾಯಿಸುವ ಮೂಲಕ ನಾವು ನಮ್ಮದೇ ಆದ ಹಾನಿಯನ್ನು ಉಂಟುಮಾಡುತ್ತೇವೆ. ಆದ್ದರಿಂದ ಈ ವಿಧಾನದಿಂದ ಇದನ್ನು ಮಾಡಿ. 1 ಎಕರೆಯಲ್ಲಿ ಮಾಡಿ. ನೀವು ಫಲಿತಾಂಶವನ್ನು ನೋಡಬಹುದು. ಸಸ್ಯವು ಚಾಪೆಯ ಮೇಲೆ ಬೆಳೆದಿದೆ. ಅದನ್ನು ನಿಗ್ರಹಿಸುವ ಅಗತ್ಯವಿಲ್ಲ. ಗಿಡ ಸುಲಭವಾಗಿ ಕೈಗೆ ಸಿಗುವಂತೆ ಚಾಪೆ. ನೀವು ಅದನ್ನು ನಿಗ್ರಹಿಸಿದ ನಂತರ ಬೀಜವನ್ನು ಬಿತ್ತಿದಾಗ ಅದು ತುಂಬಾ ಗಟ್ಟಿಯಾಗುತ್ತದೆ ಮತ್ತು ಬಿಗಿಯಾಗುತ್ತದೆ. ಇದು ಒಳ್ಳೆಯದಲ್ಲ. ಅದನ್ನು ಎಳೆಯುವುದು ಕಷ್ಟ. ಚಾಪೆಯ ಮೇಲೆ ಭತ್ತದ ಗಿಡವನ್ನು ಸೆಳೆಯಲು ತುಂಬಾ ಸುಲಭವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ತನ್ನ ನೀರು ನಿರ್ವಹಣಾ ವ್ಯವಸ್ಥೆ ಮತ್ತು ನಾಟಿ ವಿಧಾನವನ್ನು ಬದಲಾಯಿಸಿಕೊಂಡರೆ ಮಾತ್ರ ಉತ್ತಮ ಇಳುವರಿ ಪಡೆಯುತ್ತಾನೆ. ವಿಧಾನ ಏನೇ ಇರಲಿ, ನೀರಿನ ನಿರ್ವಹಣೆ ಮತ್ತು ಸರಿಯಾದ ಒಳಚರಂಡಿ ಮುಖ್ಯವಾಗಿದೆ. ನೀವು ಡ್ರಮ್ ಸೀಡರ್ ಅನ್ನು ಬಳಸುತ್ತಿದ್ದರೆ ಪ್ರತಿ ಧಾನ್ಯವು ಕೆಳಗೆ ಬೀಳುತ್ತದೆ. ಪ್ರತ್ಯೇಕ ವಿನೋಯಿಂಗ್ ಅಗತ್ಯವಿಲ್ಲ. ಭತ್ತ ಬಿತ್ತಲು ಚಾಪೆಗಳನ್ನು ಬಳಸಿ ಗಿಡಗಳನ್ನು ಪರಿವರ್ತಿಸಿ. 12 ದಿನಗಳಲ್ಲಿ ಸಸಿಗಳನ್ನು ನೆಟ್ಟರೆ ನೀವು ಇನ್ನೂ ಹೆಚ್ಚಿನ ಉತ್ಪನ್ನವನ್ನು ಪಡೆಯುತ್ತೀರಿ. ಸಾಮಾನ್ಯವಾಗಿ ಒಂದೇ ಸ್ಥಳದಿಂದ 6 ರಿಂದ 8 ಗಿಡಗಳು ಗೊಂಚಲು ಕಸಿ ಮಾಡುವುದು ನಡುವಿನ ವ್ಯತ್ಯಾಸವನ್ನು ನಾವು ತಿಳಿಯುತ್ತೇವೆ. ಈಗ 5-6 ಗಿಡಗಳ ಗೊಂಚಲ ನೆಟ್ಟರೆ ಎಲೆಗಳು ಬರಲು 6 ಗಿಡಗಳ ಗೊಂಚಲಿನಲ್ಲಿ 4 ಗಿಡಗಳು 4 ಕಡೆ, 2 ಗಿಡಗಳ ಮಧ್ಯದಲ್ಲಿ ಎಲೆಗಳು ಬದಿಗೆ ಬರಬೇಕು. ಪ್ರತಿಯೊಂದು ಸಸ್ಯಕ್ಕೂ ಎಲೆಗಳನ್ನು ಬೆಳೆಯಲು ಅವಕಾಶವಿದೆಯೇ? ಸಸ್ಯಗಳ ಮೂಲೆಯಲ್ಲಿರುವ ಮತ್ತು ತೆರೆದ ಸ್ಥಳವಿರುವ ಸಸ್ಯಗಳು ಮಾತ್ರ ಅಲ್ಲಿ ಹೊಸ ಎಲೆಗಳು ಬೆಳೆಯುವ ಸಾಧ್ಯತೆಯಿದೆ. ಮಧ್ಯದಲ್ಲಿರುವ ಸಸ್ಯಗಳು ಎಲೆಗಳನ್ನು ಬೆಳೆಯುವುದಿಲ್ಲ. ಮೂಲೆಯಲ್ಲಿರುವ ಎಲೆಗಳು ಅವುಗಳ ಒಳಭಾಗದಿಂದ ಬರುವುದಿಲ್ಲ. ಅವು ಇಲ್ಲಿ ತೆರೆದಿರುತ್ತವೆ. ಅಲ್ಲಿಂದ ಮಾತ್ರ ಎಲೆಗಳು ಬರುತ್ತವೆ. ಈಗ ಕೇವಲ ಒಂದು ಸಸ್ಯವನ್ನು ಕಸಿ ಮಾಡಲು ಪ್ರಯತ್ನಿಸಿ. ಎಲ್ಲ ಕಡೆಯಿಂದ ಎಲೆಗಳು ಬರುತ್ತವೆ. ಅವು ಬಂದ ನಂತರ ಇನ್ನೂ ಹೆಚ್ಚಾಗುತ್ತವೆ. ಇದು ವ್ಯತ್ಯಾಸ. ಅಷ್ಟೂ ಅಲ್ಲ, ಇದನ್ನು ಗೊಂಚಲು ಕಸಿ ಮಾಡಿದ ನಂತರ ಅಂತಿಮವಾಗಿ ಸಸ್ಯಗಳಲ್ಲಿ ಧಾನ್ಯಗಳನ್ನು ಕಾಣಿಸಿಕೊಂಡ ನಂತರ 1 ಗೊಂಚಲ ನಾಟಿ ಮಾಡಿದ ನಂತರ 40 ರಿಂದ 50 ಎಲೆಗಳು ಕಾಣಿಸಿಕೊಳ್ಳುತ್ತವೆ. ಒಂದು ಸಸ್ಯವು ಒಂದೇ ಸಂಖ್ಯೆಯ ಎಲೆಗಳನ್ನು ಹೊಂದಿರುತ್ತದೆ ಮತ್ತು ಅವುಗಳಲ್ಲಿ ಯಾವುದು ಹೆಚ್ಚು ಭತ್ತದ ಕಾಳುಗಳನ್ನು ಹೊಂದಿದೆ ಎಂಬುದನ್ನು ಗಮನಿಸಿ. ನಿಸ್ಸಂಶಯವಾಗಿ ಏಕಸಸ್ಯ ಕಸಿ ವಿಧಾನದಲ್ಲಿ ಭತ್ತದ ಕಾಳುಗಳು ಚೆನ್ನಾಗಿರುತ್ತವೆ. ಗೊಂಚಲು ನಾಟಿಯಲ್ಲಿ ಭತ್ತದ ಕಾಳುಗಳು ಕಡಿಮೆ ಇರುತ್ತವೆ. ಇದನ್ನು ಗಮನಿಸಿಯೇ. ಉಳಿದೆಲ್ಲವೂ ನಿಷ್ಪ್ರಯೋಜಕವಾಗಿದೆ ಮತ್ತು ಹುಲ್ಲುಗಾವಲು ಆಗುತ್ತದೆ. ಅವು ಈ ಹುಲ್ಲು ಮತ್ತು ಸಸ್ಯಗಳಿಂದ ಆಹಾರವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಸಂಪೂರ್ಣ ಆಹಾರವನ್ನು ತಿನ್ನುತ್ತವೆ. ನಾವು ಅವನ್ನು ಸರ್ಕಸ್ ಎಂದು ಕರೆಯುತ್ತೇವೆ. ಇದು ಹೆಚ್ಚು ಆಹಾರವನ್ನು ತೆಗೆದುಕೊಳ್ಳುತ್ತಾ ಬೆಳೆಯುತ್ತಲೇ ಇರುತ್ತದೆ. ಕೇವಲ ಹುಲ್ಲು. ಭತ್ತದ ಬಿತ್ತನೆಯ ಸಮಯದಲ್ಲಿ ನಮ್ಮ ಗುರಿ ಹುಲ್ಲು ಅಥವಾ ಭತ್ತಕ್ಕಾಗಿ. ಹುಲ್ಲಿಗಾಗಿ ಇದ್ದರೆ ಅದನ್ನು ಗೊಂಚಲುಗಳಾಗಿ ಕತ್ತರಿಸಿ. ಭತ್ತಕ್ಕಾದರೆ ಗಿಡಕ್ಕೆ ನಾಟಿ ಮಾಡಿದರೆ ಇಳುವರಿ ಖಂಡಿತ ಹೆಚ್ಚುತ್ತದೆ. ಹುಲ್ಲು ನಿಮಗೆ ಬೇಕಾಗಿಲ್ಲ, ಏಕೆಂದರೆ ಅದು ಭತ್ತಕ್ಕೆ ಅಥವಾ ಅದು ಹುಲ್ಲಿಗೆ. ಅದು ಭತ್ತಕ್ಕೆ ಇದ್ದರೆ ನಂತರ 1 ಗಿಡವನ್ನು ನೆಡಬೇಕು. ಕಷ್ಟವಾದರೂ ಪ್ರತಿ ಗಿಡವನ್ನು ಸರಾಗವಾಗಿ ಕತ್ತರಿಸಿ. ಈ ರೀತಿ 12 ದಿನದ ಗಿಡವನ್ನು ನಾಟಿ ಮಾಡುವುದರಿಂದ ಗಿಡ ಸದೃಢವಾಗಿ ಬೆಳೆಯುತ್ತದೆ. ಹೆಚ್ಚಾಗಿ ಮೊಡವೆಗಳು ಎಲ್ಲಾ ಎಲೆಗಳ ಮೇಲೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ದೊಡ್ಡ ಪ್ರಮಾಣದಲ್ಲಿ ಧಾನ್ಯಗಳು ಇರುತ್ತವೆ. ಒಂದು ಸಸ್ಯದಿಂದ ಹೆಚ್ಚು ಧಾನ್ಯಗಳು ಇರುತ್ತವೆ. ಹೆಚ್ಚಿನ ಎಲೆಗಳು ಖಂಡಿತವಾಗಿಯೂ ಗುಂಪಿನಲ್ಲಿ ಕಾಣಿಸಿಕೊಳ್ಳುತ್ತವೆ, ಆದರೆ ಅವು ಬಲವಾಗಿ ಉಳಿಯುವುದಿಲ್ಲ. ಅದರಲ್ಲಿ ಎಲ್ಲಾ ಎಲೆಗಳ ಧಾನ್ಯಗಳನ್ನು ಉತ್ಪಾದಿಸುವುದಿಲ್ಲ ಅಥವಾ ಧಾನ್ಯಗಳು ಭಾರವಾಗುವುದಿಲ್ಲ ಮತ್ತು
ದೀರ್ಘಕಾಲ ಉಳಿಯುವುದಿಲ್ಲ, ಇನ್ನು ಮುಂದೆ ಬಲವಾಗಿ ಉಳಿಯುವುದಿಲ್ಲ. ಈ ಎಲ್ಲಾ ವ್ಯತ್ಯಾಸಗಳನ್ನು ನೋಡಿ ಹಾನಿ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡಿ. ಭತ್ತದ ತೋಟದಲ್ಲೂ ನಷ್ಟವಾಗಿದೆ, ಹಣ ತಪ್ಪುತ್ತಿದೆ. ಕಸಿ ಮಾಡಿದ 12 ದಿನಗಳ ನಂತರ 25 ದಿನಗಳವರೆಗೆ ಕಾಯುವ ನಂತರ ಸಸ್ಯವು ಹೆಚ್ಚು ಎತ್ತರವಾದ ನಂತರ ನಾವು ಕಸಿ ಮಾಡುತ್ತೇವೆ. ಈ ಹಂತದಲ್ಲಿ ಎಳೆದಾಗ ಸಸ್ಯವು ಮುರಿಯಲು ಪ್ರಾರಂಭಿಸುತ್ತದೆ. ಗೊಂಚಲುಗಳಲ್ಲಿ ಮುರಿದ ಬೇರುಗಳನ್ನು ಹೊಂದಿರುವ ಸಸ್ಯಗಳನ್ನು ಕಸಿ ಮಾಡುವುದರಿಂದ ಅವು ಒಟ್ಟಿಗೆ ಸೇರಿಕೊಂಡುವುದರಿಂದ ಸಸ್ಯಗಳಿಗೆ ಬದುಕುಳಿಯುವುದು ಕಷ್ಟಕರವಾಗುತ್ತದೆ, ಮತ್ತೆ ಮಾರ್ಕೆ ಗೆಲ್ಲುತ್ತವೆ. 15 ದಿನಗಳ ಹಳೆಯ ಸಸ್ಯಗಳನ್ನು ಕಸಿ ಮಾಡುವುದರಿಂದ ಇದು ಸಂಭವಿಸುವುದಿಲ್ಲ. ಸಸ್ಯವು ಆರೋಗ್ಯಕರವಾಗಿ ಉಳಿಯುತ್ತದೆ, ಬಲವಾಗಿ ಬೆಳೆಯುತ್ತದೆ, 1 ಮಿಲಿಮೀಟರ್ ಕೂಡ ಒಡೆಯುವುದಿಲ್ಲ. ಹೀಗೆ ಮಾಡಿದರೆ ನಮ್ಮ ಹಣ ಸಂಪಾದನೆಯ ವಿಧಾನದಲ್ಲಿ ಜಾಗರೂಕರಾಗಿ ಯಾವುದೇ ನಷ್ಟವಿಲ್ಲದೆ ಲಾಭವಾಗುತ್ತದೆ. ಇಷ್ಟೇ ಅಲ್ಲ, ನೀರು ನಿರ್ವಹಣೆ ವ್ಯವಸ್ಥೆಯು ಬಹಳ ಮುಖ್ಯವಾಗಿ 6 ರಿಂದ 8 ದಿನಗಳ ಅವಧಿಯಲ್ಲಿ ನೀರು ಕೊಡಬೇಕು. ಅಷ್ಟೇ ಅಲ್ಲ, ಗೊಬ್ಬರ ಹಾಕುವಾಗ ನೀರು ಕಡಿಮೆ ಇರಬೇಕು. ರಸಗೊಬ್ಬರವನ್ನು ಅನ್ವಯಿಸಿದ ನಂತರ 5 ದಿನಗಳವರೆಗೆ ನೀರು ಹಾಕಬೇಡಿ. ನೀರನ್ನು ನಿಲ್ಲಿಸುವುದು ಬಹಳ ಮುಖ್ಯ. ಇದೊಂದು ಬೆಳೆಗೆ ನೀರು ಬಿಡುವ ಪದ್ಧತಿ ಕೈಬಿಡಿ. ಗೊಬ್ಬರ ಹಾಕಿದ ನಂತರ 5 ದಿನ ನೀರು ಕೊಡಬಾರದು. ನೀರು ಸೇರಿಸುವಾಗ ಕಡಿಮೆ ಇರಬೇಕು. ಇದನ್ನು ಖಂಡಿತವಾಗಿ ಮಾಡಿ. ಇದರಿಂದ ಇಳುವರಿಯೂ ಹೆಚ್ಚುತ್ತದೆ. ಆದ್ದರಿಂದ ಇವುಗಳೆಂದರೆ ಭತ್ತ ಒಕ್ಕುವ ವಿಧಾನ, ನಾಟಿ ಮಾಡುವ ವಿಧಾನ ಮತ್ತು ನೀರಿನ ನಿರ್ವಹಣೆ. ಈ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡರೆ ಕನಿಷ್ಠ 10 ಚೀಲ ಹೆಚ್ಚು ಇಳುವರಿ ಪಡೆಯುತ್ತೇವೆ. ಮತ್ತು ಈಗ ನಾವು ಈಗಾಗಲೇ ರಸಗೊಬ್ಬರ ಮತ್ತು ಅದರ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ತಿಳಿದಿದ್ದೇವೆ. ಮತ್ತೆ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ. ಮೊದಲೇ ಹೇಳಿದಂತೆ ಭೂಮಿಯನ್ನು ಸಮತಟ್ಟಾದ ನಂತರ 500 ಕೆಜಿ ಪ್ರಾಣಿಗಳ ಸಗಣಿಯಲ್ಲಿ ಈ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು ಸಿಂಪಡಿಸಿ. ಅದರ ನಂತರ ನಾಟಿ ಮಾಡಿದ ನಂತರ 15 ದಿನಗಳ ನಂತರ ಗೊಬ್ಬರವನ್ನು ನೀಡುವಾಗ ನೀರು ಹಾಕುವುದು ಕಡಿಮೆ ಇರಬೇಕು. ಪೂರ್ಣ ಚೀಲದಲ್ಲಿ ರಸಗೊಬ್ಬರವನ್ನು ಎಂದಿಗೂ ಅನ್ವಯಿಸುವುದಿಲ್ಲ. ಕೇವಲ 1 ಕಿಲೋದಲ್ಲಿ ಎಲ್ಲಾ ರೀತಿಯ ಸೂಕ್ಷ್ಮಜೀವಿಗಳು, ಎಲ್ಲಾ ರೀತಿಯ ಮೂಲಭೂತ ಅಂಶಗಳನ್ನು ಒಳಗೊಂಡಿರಬೇಕು. ಇದನ್ನು ಗಿಡದ ಎಲ್ಲಾ ಹಂತಗಳಲ್ಲಿ ಕೊಡಬೇಕು. ಒಂದು ಹಂತದಲ್ಲಿ ಕಡಿಮೆ, ಇನ್ನೊಂದು ಹಂತದಲ್ಲಿ ಹೆಚ್ಚು. ಹಾಗಾಗಿ ಹೇಗೆ ಕೊಡಬೇಕೆಂದು ಮತ್ತೊಮ್ಮೆ ಹೇಳುತ್ತೇನೆ. ಕ್ಲೋರಿನ್ ಹೊರತುಪಡಿಸಿ ಎಲ್ಲಾ ರೀತಿಯ ಮೂಲಭೂತ ಅಂಶಗಳನ್ನು ನಿಮಗೆ ನೀಡಬೇಕು. ಎಲ್ಲವನ್ನೂ ಕೊಡಬೇಕು. ಕಾರ್ಬನ್, ಆಮ್ಲಜನಕ ಕೂಡ ಗಾಳಿಯಿಂದ ಬರುತ್ತದೆ. ಕಡಿಮೆ ನೀರು ನೀಡುವುದರಿಂದ ಅದು ನೆಲವನ್ನು ತಲುಪುತ್ತದೆ. ನಾವು ಹೈಡ್ರೋಜನ್ ಅನ್ನು ನಿರ್ವಹಿಸಬೇಕಾದರೆ ಅದನ್ನು ಹೇಗೆ ಮಾಡುವುದು? ನಾನು ನಿಮಗೆ ಹೇಳುತ್ತೇನೆ. ಮತ್ತು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಹೊರತುಪಡಿಸಿ 6 ವಿಧದ ಜಾಡಿನ ಲೋಹಗಳಿವೆ. ಎಲ್ಲವನ್ನೂ ನೀಡಬೇಕಾಗಿದೆ. ದ್ವಿತೀಯ ಪೋಷಕಾಂಶಗಳನ್ನು ಸಹ ನೀಡಬೇಕು. ನಾನು ಅವರಿಗೆಲ್ಲ ಹೇಳುತ್ತೇನೆ ಯಾವ ಹಂತದಲ್ಲಿ ಸಸ್ಯವನ್ನು ಕಂಡುಹಿಡಿಯಬೇಕು ಮತ್ತು ಅದನ್ನು ಹೇಗೆ ಪಡೆಯುವುದು. ಮೊದಲ ಹಂತದಲ್ಲಿ ಗೊಬ್ಬರವನ್ನು ನೀಡುವಾಗ ಯೂರಿಯಾ 25 ಕೆಜಿ, ಡಿಎಪಿ 20 ಕೆಜಿ, ಪೊಟ್ಯಾಷಿಯಂ ನೀಡುವಾಗ ಸಲ್ಫೇಟ್ ಆಫ್ ಪೊಟ್ಯಾಷಿಯಂ ಅನ್ನು ತೆಗೆದುಕೊಳ್ಳಿ, ಏಕೆಂದರೆ ಅದರಲ್ಲಿ ಗಂಧಕವಿದೆ. ಸಲ್ಫೇಟ್ ಆಫ್ ಪೊಟ್ಯಾಷ್ 15 ಕೆಜಿ, ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕೆಜಿ, ಹೈಡ್ರೋಜನ್ ಸ್ಥಿರಗೊಳಿಸಲು ಕೊಕೋಲಿ 20 ಕೆಜಿ ಮತ್ತು ಇಂಗಾಲದ ಪ್ರಮಾಣ ಹೆಚ್ಚಿಸಲು ಪುಡಮಿ 20 ಕೆಜಿ. ಅಷ್ಟೇ ಅಲ್ಲ, ಟ್ರೆಸ್ ಲೋಹಗಳು ಮಿಶ್ರಣವನ್ನು ಒದಗಿಸಲು ಸ್ಟಾಫ್ ಎಂಬ ಉತ್ಪನ್ನವಿದೆ, ಅದು 10 ಕೆಜಿ. ಮಿಕ್ಸ್ ಮಾಡಿ, ಗದ್ದೆಯಲ್ಲಿ ಮಿಕ್ಸ್ ಮಾಡಿ. ಗದ್ದೆಯಲ್ಲಿ ನೀರು ಕಡಿಮೆ ಇರಬೇಕು. ನಂತರವೇ ಈ ಮಿಶ್ರಣವನ್ನು ಸಿಂಪಡಿಸಬೇಕು. ಸಿಂಪಡಣೆ ಮಾಡಿದ ನಂತರ 5 ದಿನಗಳವರೆಗೆ ನೀರು ಹಾಕಬೇಡಿ. ನಂತರ ಮತ್ತೆ 20 ದಿನಗಳವರೆಗೆ 20-25 ದಿನಗಳ ಅವಧಿಯನ್ನು ನೀಡಿ. ನಂತರ ನಾವು ಯೂರಿಯಾ 15 ಕೆಜಿ, ಡಿಎಪಿ 25 ಕೆಜಿ, ಪೊಟ್ಯಾಷಿಯಂ 10 ಕೆಜಿ, 90% ಲಭ್ಯವಿರುವ ಗಂಧಕ, ಅದು 3 ರಿಂದ 4 ಕಿಲೋ, ಕೊಕೋಲಿ 10 ಕಿಲೋ, ಪುಡಮಿ 10 ಕಿಲೋ,
ಈ ಮಿಶ್ರಣವನ್ನು ಮತ್ತೊಮ್ಮೆ ಸಿಂಪಡಿಸುವಾಗ ನೀರು ಇನ್ನೂ ಕಡಿಮೆ ಇರಬೇಕು. ಅದರ ನಂತರ 5 ದಿನಗಳವರೆಗೆ ನೀರು ಹಾಕುವುದು ಮಾಡಬಾರದು. ಇದು 2ನೇ ಬಾರಿ. ಈಗ ಮತ್ತೆ 20-25 ದಿನಗಳ ಗ್ಯಾಪ್ ನೀಡಿ 3ನೇ ಬಾರಿ ಕೊಡಿ. ಆನಂತರ ಯೂರಿಯಾ 10 kg, DAP 5 kg, ಪೊಟ್ಯಾಷಿಯಂ 25 kg, ಕ್ಯಾಲ್ಷಿಯಂ ನೈಟ್ರೇಟ್ 25 kg. ಭತ್ತದ ಬೆಳೆಯಲ್ಲಿ ರೈತರು ಹೆಚ್ಚಾಗಿ ಕ್ಯಾಲ್ಷಿಯಂ ನೈಟ್ರೇಟ್ ನೀಡುವುದಿಲ್ಲ. ಆದರೆ ಬೀಜಗಳು ಬೀಳದಂತೆ ತಡೆಯಲು ಮತ್ತು ಬೀಜಗಳು ಭಾರವಾಗಲು ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ಈ ಹಂತದಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಷಿಯಂ ಅಗತ್ಯ. ನಾವು ಪೊಟ್ಯಾಷಿಯಂ ಅನ್ನು ಮಾತ್ರ ಒದಗಿಸುತ್ತೇವೆ, ಕ್ಯಾಲ್ಷಿಯಂ ಅಲ್ಲ. ಇದು ಬಹಳ ಮುಖ್ಯವಾಗಿದೆ. ಲಭ್ಯವಿಲ್ಲದಿದ್ದರೆ 3ನೇ ಹಂತದಲ್ಲಿ ಕ್ಯಾಲ್ಷಿಯಂ ನೈಟ್ರೇಟ್ 25 kg, ನಂತರ ಕ್ಯಾಲ್ಷಿಯಂ ನೈಟ್ರೇಟ್ 25 kg ನೀಡಬೇಕು. ಕೊಕೋಲಿ 10 kg ಮತ್ತು ಪುಡಮಿ 10 kg. ಇಂಗಾಲದ ಪ್ರಮಾಣವು ಪುಡಮಿಯಿಂದ ಹೆಚ್ಚಾಗುತ್ತದೆ. ಈ ರೀತಿಯಾಗಿ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು 3 ಹಂತಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀಡಲಾಗುವುದು. ಆಗ ಮಾತ್ರ ಉತ್ತಮ ಇಳುವರಿ ಸಿಗುತ್ತದೆ. ಇದು ರಸಗೊಬ್ಬರ ನಿರ್ವಹಣೆ. ಅದರ ನಂತರ ಭತ್ತದಲ್ಲಿ ಕೀಟಗಳನ್ನು ಹೇಗೆ ನಿರ್ವಹಿಸುವುದು? ನಾನು ಮೊದಲೇ ಹೇಳಿದಂತೆ ಟ್ರೈಕೋಡರ್ಮಾ ವಿರಿಡಿ, ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ ಸಾವಯವ ಗೊಬ್ಬರಗಳು ಇವೆಲ್ಲವನ್ನು 500 kg ಪಶುಗೊಬ್ಬರದಲ್ಲಿ ಸೇರಿಸಿದರೆ ನಾವು 70-80ರಷ್ಟು ಕೀಟಗಳನ್ನು ನಿಯಂತ್ರಿಸುತ್ತೇವೆ. ನೀವು ಪ್ರತಿ ವರ್ಷ ಇದನ್ನು ಮಾಡಿದರೆ ನಂತರ 3 ವರ್ಷಗಳ ನಂತರ ನೀವು ಕೀಟ ನಿಯಂತ್ರಣ ಔಷಧಿಗಳನ್ನು ಸಿಂಪಡಿಸುವ ಅಗತ್ಯವಿಲ್ಲ. ಇದನ್ನು ಬರೆಯಿರಿ. ಇದನ್ನು ಮಾಡಲು ನಾವು ಅಸಡ್ಡೆ ಹೊಂದಿದ್ದೇವೆ. ಆದರೆ ಪ್ರತಿ ಸ್ಪ್ರೇಗೆ ರೂ. 600 ಮೌಲ್ಯದ ಬಾಟಲಿಯೊಂದಿಗೆ ಸಿಂಪಡಿಸಲು ನೀವು ಸಿದ್ಧರಾಗಿರುತ್ತೀರಿ. ಅದು ನಿಮ್ಮ ಜೇಬು ಖಾಲಿಯಾಗುತ್ತದೆ. ನಿಜ ಹೇಳಬೇಕೆಂದರೆ ಮೊದಲ ಬಾರಿಗೆ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ನೀಡುವುದರಿಂದ ಖರ್ಚು ಬರುತ್ತದೆ. ಆದರೆ ನಂತರ ಬೆಳೆಯಲ್ಲಿ ಸಿಂಪಡಣೆ ಕಡಿಮೆಯಾಗುತ್ತದೆ. ಇದು ಖರ್ಚು ಉಳಿಸುತ್ತದೆ. ಅಷ್ಟೇ ಅಲ್ಲ, ನಾವು ಕೊಡುವ 500 kg ದನದ ಸಗಣಿ ಎಲ್ಲಿಯೂ ಹೋಗದೆ ನೆಲದಲ್ಲೇ ಉಳಿದು ಬೆಳೆಯುತ್ತಲೇ ಇರುತ್ತದೆ. ನಿಮ್ಮ ಭೂಮಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಈ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳನ್ನು 500 kg ಪಶುಗಳ ಗೊಬ್ಬರಕ್ಕೆ ಸೇರಿಸುವ ಮೂಲಕ ಸರಿಸುಮಾರು 70-80% ಕೀಟಗಳನ್ನು ನಾಶಪಡಿಸಬಹುದು. ಅದರ ನಂತರ ಕಸಿ ಮಾಡಿದ 20 ದಿನಗಳ ನಂತರ ಸಸ್ಯವನ್ನು ಹೇಗೆ ಲಸಿಕೆ ಹಾಕಬೇಕೆಂದು ನಮಗೆ ತಿಳಿದಿದೆ. ನಾವು ಲಸಿಕೆಗಳನ್ನು ತೆಗೆದುಕೊಳ್ಳುವಂತೆಯೇ ಸಸ್ಯಗಳಿಗೂ ಲಸಿಕೆಗಳನ್ನು ನೀಡಬೇಕು. ಅಂದರೆ ಸ್ಯೂಡೋಮೊನಾಸ್ ಫ್ಲೋರೋಸೆನ್ಸ್ 1 ಕಿಲೋ, ಬ್ಯಾಚುಲರ್ಸ್ ಸಬ್ಸ್ಟಿಲಿಸ್ 1 ಕಿಲೋ ಇವೆರಡನ್ನು ತೆಗೆದುಕೊಂಡು 2 ಕಿಲೋ ಬೆಲ್ಲವನ್ನು ನೀರಿನಲ್ಲಿ 24-48 ಗಂಟೆಗಳ ಕಾಲ ನೆನೆಸಿ ನಂತರ ಸಾಕಷ್ಟು ನೀರು ಸೇರಿಸಿ ಸಿಂಪಡಿಸಿ. ಇದನ್ನು ಮಾಡುವುದರಿಂದ ಭವಿಷ್ಯದ ಕೀಟಗಳನ್ನು ಗಮನಾರ್ಹವಾಗಿ ನಿಯಂತ್ರಿಸಲಾಗುತ್ತದೆ. ಪ್ರತಿಯೊಬ್ಬರೂ ಖರ್ಚು ತುಂಬ ಕಡಿಮೆ ಇರುತ್ತದೆ. ಆದ್ದರಿಂದ ಕಡಿಮೆ ಇದು 100-200ರಲ್ಲಿ ಸಂಭವಿಸುತ್ತದೆ. ಒಂದೊಂದು ವಸ್ತುವು 200ಕ್ಕೆ ಬರುತ್ತೆ. ಇಷ್ಟು ಕಡಿಮೆ ಖರ್ಚಿನಲ್ಲಿ ಕೆಲಸ ಆಗುತ್ತೋ ಇಲ್ಲವೋ ಎಂಬ ಅನುಮಾನ ಬೇಡ. ಇದು ತುಂಬಾ ಶಕ್ತಿಯುತವಾಗಿದೆ. ಇಷ್ಟೇ ಅಲ್ಲ, ಕೀಟಗಳು ಬರುವ ಮೊದಲು ಇದನ್ನು ಅನ್ವಯಿಸುವುದರಿಂದ ಕೀಟ ನಿಯಂತ್ರಕವನ್ನು ಒದಗಿಸುತ್ತದೆ. ರಾಸಾಯನಿಕ ಗೊಬ್ಬರಗಳು ಇದನ್ನು ಮಾಡಲು ಸಾಧ್ಯವಿಲ್ಲ. ರಾಸಾಯನಿಕ ಗೊಬ್ಬರಗಳು ಮುಂಚಿತವಾಗಿ ಸಿಂಪಡಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದರೆ ಜೈವಿಕ ನಿಯಂತ್ರಕಗಳನ್ನು ಮುಂಚಿತವಾಗಿ ಸಿಂಪಡಿಸುವುದರಿಂದ ಹೆಚ್ಚಿನ ಪ್ರಯೋಜನವಿದೆ. ಏಕೆಂದರೆ ಇವುಗಳು ಶಾಶ್ವತವಾಗಿ ಸಸ್ಯಗಳಿಗೆ ಕೀಟಗಳನ್ನು ಪ್ರವೇಶಿಸಲು ಅನುಮತಿಸುವುದಿಲ್ಲ. ಆದ್ದರಿಂದ ನಾಟಿ ಮಾಡಿದ ನಂತರ 20 ದಿನಗಳವರೆಗೆ ಏನನ್ನೂ ಬೆರೆಸದೆ ಕೇವಲ 1 ಕಿಲೋ ಟ್ರೈಕೋಡರ್ಮಾ ವಿರಿಡಿ ಮತ್ತು ಬ್ಯಾಚುಲರ್ ಸಬ್ಸ್ಟಿಲರ್ಸ್ ಅನ್ನು 1 ಕಿಲೋದಲ್ಲಿ 2 ಕಿಲೋ ಬೆಲ್ಲವನ್ನು ಬೆರೆಸಿ 24-48 ಗಂಟೆಗಳ ಕಾಲ ನೀರಿನಲ್ಲಿ ನೆಲೆಸಿ ಮಿಶ್ರಣ ಮಾಡಿ ಸಿಂಪಡಿಸಿ. 20 ದಿನಗಳ ನಂತರ ಈ ವಿಧಾನವನ್ನು ಪುನರಾವರ್ತಿಸಿ. ಇದರ ವೆಚ್ಚ ಕಡಿಮೆ. ಯಾವುದೇ ಕೀಟ ನಿಯಂತ್ರಣವಿಲ್ಲದೆ ಸಿಂಪಡಿಸುವ ಅಗತ್ಯವಿಲ್ಲ. ಬೆಳೆ ಎಷ್ಟು ಚೆನ್ನಾಗಿದೆಯೆಂದು ನೀವು ನೋಡಬಹುದು. ಅಂದರೆ ನಾವು ಲಸಿಕೆ ನೀಡುತ್ತಿದ್ದೇವೆ. ನಾವು ಅದನ್ನು 2 ಬಾರಿ ಮಾಡಿದ್ದೇವೆ. ಈ ಕಾರಣದಿಂದಾಗಿ ರೋಗವನ್ನು ತಡೆಗಟ್ಟುವ ಶಕ್ತಿಯು
ಬಹಳವಾಗಿ ಹೆಚ್ಚಾಗುತ್ತದೆ. ಯಾವ ಕೀಟವೂ ಹತ್ತಿರ ಬರುವುದಿಲ್ಲ. ಹೀಗೆ ಮಾಡುವುದರಿಂದ ನಿಮ್ಮ ಬೆಳೆಗೆ ಬಹುತೇಕ ಕೀಟಗಳು ಬರುವುದಿಲ್ಲ. ಹಾವು ಕೊಳೆ ಕೀಟಗಳು ಬಂದರೂ ಹೆಕ್ಸಾಕೋನಾಜೋಲ್ ಸಿಂಪಡಿಸಿ. ಹೊಗೆ ಕೊಳೆ ರೋಗ ಬಂದರೆ ಟ್ರೈಸೈಕ್ಲೋಜೋಲ್ ಸಿಂಪಡಿಸಿ. ಅಥವಾ ಹೊಗೆ ಕೊಳೆ ರೋಗ, ರಸಕೊಳೆ ಕೀಟ ಬಾಧೆ ಜಾಸ್ತಿಯಾದರೆ ಪ್ರತಿಭಾ ಬಯೋಟೆಕ್ನ ರಾಕ್ಸ್ಟಾರ್ ಪ್ರತಿ ಎಕರೆಗೆ 250 ಮಿಲಿಲೀಟರ್ ಸಿಂಪಡಿಸಿ. ಈ ರೀತಿ ಕೀಟ ನಿರ್ವಹಣೆ ಮಾಡಬಹುದು. ಮುಂದೆ ವರ್ಮ್ ನಿರ್ವಹಣೆ ವಿಧಾನ. ಧಾರ್ಮಿಕ ಕೀಟಗಳ ಸಂಭವ ಕಡಿಮೆ. ಕಾಂಡ ಕೊಳೆತ ಮತ್ತು ಎಲೆ ರೋಗ ಈ ಎರಡೂ ರೀತಿಯ ಹೆಚ್ಚು ಇರುತ್ತದೆ. ಇವುಗಳನ್ನು ತಡೆಗಟ್ಟಲು ಕ್ಲೋರೋಫೈರಿಫಾಸ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ದಯವಿಟ್ಟು ಪೈರ್ಥ್ರೈಡ್ಗಳನ್ನು ಬಳಸಬೇಡಿ. ಸೈಬರ್ ಡೆಲ್ಟಾ, ಆಲ್ಫಾರ್ ಅವುಗಳನ್ನು ಭತ್ತದ ಬೆಳೆಯಲ್ಲಿ ಬಳಸಬೇಡಿ. ಸಾಕಷ್ಟು ಅಡ್ಡಪರಿಣಾಮಗಳು ಉಂಟಾಗುತ್ತವೆ. ಕೀಟಗಳು ಸಾಯುತ್ತವೆ ಮತ್ತು ಸಸ್ಯಗಳು ಸಹ ಹಾನಿಗೊಳಗಾಗುತ್ತವೆ. ಸಸ್ಯದ ಆರೋಗ್ಯವು ಹದಗೆಡುತ್ತದೆ. ಆದ್ದರಿಂದ ಇದನ್ನ ಬಳಸುವುದು ಉತ್ತಮವಲ್ಲ. ಭತ್ತ ಕಲುಷಿತಗೊಳ್ಳುತ್ತದೆ. ವೈರಸ್ಗಳು ಸಂಗ್ರಹವಾಗುತ್ತವೆ. ನೀವು ಅಂತಹ ಭತ್ತವನ್ನು ತಿನ್ನಲು ಬಯಸದಿದ್ದರೆ ಅದನ್ನು ಬಳಸಬೇಡಿ. ಕ್ಲೋರೋಫೈರಿಫಾಸ್ ಬಳಸುವುದರಿಂದ ಹೆಚ್ಚಿನ ಕೀಟಗಳು ನಾಶವಾಗುತ್ತವೆ. ಇಲ್ಲದಿದ್ದರೆ 1 ಎಕರೆಗೆ 50 ಮಿಲಿ ಕ್ಲೋರಂಟ್ರಾ ನೀಲಿಫ್ರೋಲ್ ಉತ್ಪನ್ನವನ್ನು ಸಿಂಪಡಿಸುವುದರಿಂದ ಯಾವುದೇ ಕೀಟ ನಾಶವಾಗುತ್ತದೆ. ಈ ರೀತಿಯಾಗಿ ಹುಳು ತಡೆಗಟ್ಟುವಿಕೆಯನ್ನು ಮಾಡಬಹುದು. ಇದರ ನಂತರ ಸೊಳ್ಳೆ ಜಾತಿಯ ಹೆಚ್ಚಿನ ಕೀಟಗಳಿವೆ. ಈ ಸೊಳ್ಳೆಗಳನ್ನು ಕೊಲ್ಲಲು ಮಾರುಕಟ್ಟೆಯಲ್ಲಿ ಅನೇಕ ಉತ್ಪನ್ನಗಳು ಲಭ್ಯವಿವೆ. ಡಿನೋಟ್ರೈಪೊರನ್, ಡೈಪೆನ್ಥಿರಾನ್ ಮತ್ತು ನಿತಿನ್ಪೆರಾನ್ ಎಂಬ ಉತ್ಪನ್ನವು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇವುಗಳನ್ನು ಬಳಸುವುದರಿಂದ ನಾವು ಈ ಸೊಳ್ಳೆಗಳನ್ನು ಹೋಗಲಾಡಿಸಬಹುದು. ಈ ರೀತಿ ಕೀಟಗಳು ಹತೋಟಿ, ಗೊಬ್ಬರಗಳ ಸಮರ್ಪಕ ನಿರ್ವಹಣೆ, ನೀರಿನ ಉತ್ತಮ ನಿರ್ವಹಣೆ ಹಾಗೂ ಕೇವಲ 12 ದಿನದಲ್ಲಿ ನಾಟಿ ಮಾಡುವುದರಿಂದ ಕೇವಲ 3 ವರ್ಷದಲ್ಲಿ 60 ಚೀಲ ಭತ್ತದ ಇಳುವರಿ ಪಡೆಯಬಹುದು. ಕಡಲೆ ಭಾಗವನ್ನು ನಾವು ಮೊದಲೇ ನೋಡಿದ್ದೇವೆ. ಹೊಲಗಳಲ್ಲಿ ಸಾವಯವ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳ ಪ್ರಮಾಣವನ್ನು ಹೆಚ್ಚಿಸಿ 50 ಚೀಲ ಉತ್ಪನ್ನವನ್ನು ಪಡೆಯಲು ಸಾಧ್ಯವಾಗುವ ರೈತರು ಈ ಗ್ರಾಮದಲ್ಲಿ 30 ಚೀಲ ಉತ್ಪನ್ನವನ್ನು ಪಡೆಯುತ್ತಿದ್ದರು. ಈ ವರ್ಷವೂ ತೆಗೆದುಕೊಂಡಿದ್ದೇವೆ. ಹೀಗೆ ಮಾಡಿ 3 ವರ್ಷದೊಳಗೆ 60 ಚೀಲ ಇಳುವರಿ ಪಡೆದೆವು. ನೀವು ಹಾಗೆಯೇ ಮಾಡುತ್ತೀರಿ. 12 ದಿನಗಳಲ್ಲಿ ಒಂದು ಸಸ್ಯವನ್ನು ಮಾತ್ರ ಕಸಿ ಮಾಡಿ. ಹೆಚ್ಚು ನೀರು ಕೊಡಬೇಡಿ. ಮತ್ತೆ 8 ದಿನಗಳ ನಂತರ ನೀರು ಮತ್ತು 1 ಇಂಚು ನೀರು ಇಲ್ಲ. ಅಲ್ಲದೆ ನಾನು ಹೇಳಿದಂತೆ ಕಿಲೋಗ್ರಾಂಗಳಷ್ಟು ರಸಗೊಬ್ಬರಗಳನ್ನು ಮಿಶ್ರಣ ಮಾಡಿ. ಮಿಶ್ರಣವನ್ನು ತಯಾರಿಸಿ ಮತ್ತು ಎಲ್ಲಾ ರೀತಿಯ ಮೂಲಭೂತ ಅಂಶಗಳನ್ನು ಸಸ್ಯಗಳಿಗೆ ನೀಡಿ. ಕಾರ್ಬನ್, ಹೈಡ್ರೋಜನ್ ನಂತರ ಎಲ್ಲ ಅಂಶಗಳು ಇರಬೇಕು. ಆಗ ಮಾತ್ರ 60 ಚೀಲ ಬೆಳೆ ಸಿಗುತ್ತದೆ. ಇಲ್ಲವಾದರೆ ಸಿಗುವುದಿಲ್ಲ. ಭತ್ತ ಎಂದರೆ ನೀರಿಲ್ಲ, ಯೂರಿಯಾ ಇಲ್ಲ. ಭತ್ತದ ಅರ್ಥ ಪ್ರತಿಯೊಬ್ಬರಿಗೂ ಇದು ಬೇಕು. ಪ್ರತಿಯೊಬ್ಬ ರೈತರು ಇದನ್ನು ಮಾಡಬೇಕು. ಪ್ರತಿಯೊಬ್ಬ ರೈತರು ಇದನ್ನು ತಿಳಿದಿದ್ದಾರೆ. ಅದನ್ನು ಇತರರಿಗೂ ವಿವರಿಸಿ. ಅನುಸರಿಸುವ ನಿರ್ವಹಣಾ ವಿಧಾನಗಳನ್ನು ತಿಳಿದುಕೊಂಡು ಭತ್ತದ ಬೇಸಾಯ ಮಾಡಿದರೆ ಎಂತಹ ಸಂದರ್ಭದಲ್ಲೂ ನಷ್ಟವಾಗುವುದಿಲ್ಲ. ಇದು ಭತ್ತದ ಬಗ್ಗೆ. ಭತ್ತ ಕೇವಲ ನೀರಿನಲ್ಲಿ ಬೆಳೆಯುವ ಬೆಳೆಯಲ್ಲ. ನೀರಿನಲ್ಲಿ ಭತ್ತವೂ ಬೆಳೆಯಬಹುದು, ಆದರೆ ನೀರು ಕಡ್ಡಾಯವಲ್ಲ. ಬೆಳೆ ಭೂಮಿಯಲ್ಲಿ ತೇವಾಂಶ ಇದೆಯೇ ಎಂಬ ಬಗ್ಗೆ ಪ್ರತಿಯೊಬ್ಬ ರೈತರು ಗಮನಹರಿಸಬೇಕು. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ ಮತ್ತು ಗೌರವಾನ್ವಿತ ರೈತರಿಗೆ ನನ್ನ ನಮಸ್ಕಾರಗಳು. ಅನೇಕ ರೈತರು ತಮ್ಮ ಪ್ರಶ್ನೆಗಳನ್ನು ಕಾಮನ್ ಬಾಕ್ಸ್ನಲ್ಲಿ ಅಥವಾ ನನ್ನ ವಾಟ್ಸಾಪ್ ಗ್ರೂಪ್ನಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿ ಉತ್ತರಗಳನ್ನು ತೆಗೆದುಕೊಂಡು ಅವುಗಳನ್ನು ಕಾರ್ಯಗತಗೊಳಿಸುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಿದ್ದಾರೆ. ಇದು ಅತ್ಯಂತ ಸಂತಸದ ವಿಚಾರ. ಅದೇ ರೀತಿ ಎಲ್ಲ ರೈತರಿಗೆ ಈ ಮಾಹಿತಿ ತಲುಪಬೇಕು. ಈ ವಿಷಯವು ನಮ್ಮೆಲ್ಲ ರೈತರಿಗೆ ಸಂಪೂರ್ಣವಾಗಿ ತಲುಪಬೇಕಾಗಿದೆ. ಇದು ಬಹಳ ಮುಖ್ಯವಾಗಿದೆ. ಮಾರುಕಟ್ಟೆಯಲ್ಲಿ ರಸಗೊಬ್ಬರ, ಕೀಟ ನಿಯಂತ್ರಕ, ಕೀಟನಾಶಕ ಇವೆಲ್ಲವೂ ಮುಖ್ಯವಲ್ಲ. ಕೃಷಿಯ ಜ್ಞಾನ ಇದು ಬಹಳ ಮುಖ್ಯ. ಅದರ ಮಹತ್ವವನ್ನು ತಿಳಿದುಕೊಂಡು ನಮ್ಮ ಸಮಯವನ್ನು ಬೇಸಾಯದಲ್ಲಿ ತೊಡಗಿಸಿದರೆ ನಾವು ಯಾವುದೇ ಬೆಳೆಯಲ್ಲಿ ನಷ್ಟವನ್ನು ಅನುಭವಿಸುವುದಿಲ್ಲ. ಇದನ್ನು ಎಲ್ಲ ರೈತರು ಅರ್ಥಮಾಡಿಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ.